ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತಿನ ವಿಡಿಯೋದಲ್ಲಿ ಒಂದು ದೇವಾಲಯದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ನಾನು ಈ ದೇವಸ್ಥಾನಕ್ಕೆ ತುಂಬ ಚಿಕ್ಕದ್ರಿಂದನೂ ಹೋಗ್ತಾ ಇದ್ದೆ. ನನಗೆ ಈ ಅಮ್ಮನ ಮೇಲೆ ತುಂಬ ನಂಬಿಕೆ. ಇದು ಗವಿಪುರಂ ಗುಟ್ಟಳ್ಳಿಯಲ್ಲಿ ಇರತಕ್ಕಂತಹ ಬಂಡಿ ಮಹಾಂಕಾಳಿ ದೇವಾಲಯ. ಇನ್ನು ಈ ಬಂಡಿ ಮಹಾಂಕಾಳಿ ದೇವಾಲಯ ಇರೋದು ಗವಿಪುರಂ ಗುಟ್ಟಳ್ಳಿಯಲ್ಲಿ. ದೇವಿಯ ರೂಪ ಬಂಡೆಯೊಂದರ ಮೇಲೆ ಮೂಡಿಬಂದಿದೆ. ಆದ್ದರಿಂದನೇ ಈ ದೇವಾಲಯವನ್ನು ಬಂಡಿ ಮಹಾಂಕಾಳಿ ದೇವಾಲಯ ಅಂತ ಕರೀತಾರೆ. ಇನ್ನು ಬಂಡಿ ಮಹಾಕಾಳಿ ಅಂದರೆ ನಾವು ರೌದ್ರ ಸ್ವರೂಪ ಅಂತ ಅಂದ್ಕೊತೀವಿ. ಆದರೆ ಇಲ್ಲಿರೋ ದೇವಿಯ ರೂಪ ಸೌಮ್ಯ ಸ್ವರೂಪದಲ್ಲಿದೆ. ಇನ್ನು ಈ ದೇವಾಲಯದಲ್ಲಿ ಹುಣ್ಣಿಮೆ ಅಮಾವಾಸ್ಯೆ ಪೂಜೆಗೆ ತುಂಬ ಮಹತ್ವ ಇದೆ. ಮತ್ತು ಉದ್ಯೋಗದಲ್ಲಿ, ವ್ಯಾಪಾರದಲ್ಲಿ ಏನಾದರೂ ಸಮಸ್ಯೆಗಳಿದ್ದವು ಭಕ್ತಾದಿಗಳು ಇಲ್ಲಿಗೆ ಬಂದು ದೇವರ ಹತ್ರ ಬೇಡಿಕೊಂಡು 5 ವಾರ 9 ವಾರ ನಿಂಬೆಹಣ್ಣು ದೀಪಗಳನ್ನು ಹಚ್ತಾರೆ, ಕುಂಬಳಕಾಯಿ ದೀಪಗಳನ್ನು ಹಚ್ತಾರೆ. ದೀಪಗಳನ್ನು ಹಚ್ಚಿ ತಮ್ಮ ಇಷ್ಟಾರ್ಥಗಳನ್ನು ಈಡೇರಿಸ್ಕೊಂಡವರು ತುಂಬ ಜನ ಇಲ್ಲಿ ಇದ್ದಾರೆ. ಮತ್ತು ಇನ್ನೊಂದು ವಿಶೇಷ ಏನಂದರೆ, ಇಲ್ಲಿ ಬೆಳಗಿನ ಜಾವ ತಾಯಿಗೆ ಅಭಿಷೇಕ ಮಾಡುವಾಗ ಭಕ್ತರನ್ನು ಗರ್ಭಗುಡಿಗೆ ಬಿಡ್ತಾರೆ. ಅಲ್ಲಿ ತಾಯಿಯ ಪಾದಸ್ಪರ್ಶ ಮಾಡಿದಾಗ ತಾಯಿಯ ಮೇಲಿಂದ ಅಭಿಷೇಕದ ನೀರನ್ನು ನಮ್ಮ ತಲೆ ಮೇಲೆ ಹಾಕ್ತಾರೆ. ಅದೊಂದು ಇಲ್ಲಿನ ವಿಶೇಷ. ಯಾವ ದೇವಾಲಯಗಳಲ್ಲೂ ಗರ್ಭಗುಡಿಗೆ ಭಕ್ತರನ್ನು ಬಿಡೋದಿಲ್ಲ, ಅದೇ ಇಲ್ಲಿನ ವಿಶೇಷ. ಇನ್ನು ನವರಾತ್ರಿ ಟೈಮಲ್ಲಿ ಕೂಡ ತುಂಬ ಪೂಜೆಗಳು, ಇಲ್ಲಿ ಹೋಮಗಳು ನಡೀತವೆ. ಮತ್ತು ದೇವಿಗೆ 9 ದಿನ 9 ರೀತಿಯ ಅಲಂಕಾರವನ್ನು ಮಾಡಿ ವಿಶೇಷ ಪೂಜೆಗಳನ್ನು ಕೂಡ ಮಾಡ್ತಾರೆ. ಒಮ್ಮೆ ಆದರೂ ಇಲ್ಲಿ ಬೆಂಗಳೂರಿನಲ್ಲೇ ಇದ್ದರೆ ಈ ದೇವಾಲಯಕ್ಕೆ ಭೇಟಿ ನೀಡಿ. ತುಂಬ ಚೆನ್ನಾಗಿದೆ ಈ ದೇವಾಲಯ. ನವರಾತ್ರಿ ಟೈಮಲ್ಲಿ ಭೇಟಿ ನೀಡಿ, ಇನ್ನೂ ತುಂಬ ವಿಶೇಷವಾಗಿರುತ್ತೆ. ಅಮಾವಾಸ್ಯೆ, ಹುಣ್ಣಿಮೆ, ಮಂಗಳವಾರ, ಶುಕ್ರವಾರ ತುಂಬ ರಶ್ ಇರುತ್ತೆ ಮಾತ್ರ. ಆದರೆ ದೇವಾಲಯಕ್ಕೆ ಒಮ್ಮೆ ಆದರೂ ಭೇಟಿ ನೀಡಿ ಅಂತ ನಾನು ಹೇಳ್ತೀನಿ. ಈ ವ್ಲಾಗು ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ನಾನು ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತು ಇನ್ನೊಂದು ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.